ಸೊ ಅದಕ್ಕೆ ಸ್ವರ ಸೇರಿದಾಗ ಏನಕ್ಕೈತಪ್ಪ ಅಂದ್ರೆ ಗುಣಿತಾಕ್ಷರ ಆಕೈತಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಶೇಷ ಪದದ ವಿರುದ್ಧಾರ್ಥಕ ಶಬ್ದ. ಸೊ ವಿರುದ್ಧಾರ್ಥಕ ಪದ ಏನಾಕೈತಪ್ಪ ಶೇಷದಂದ್ರೆ ನಿಶೇಷ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 53rd ಕ್ವಶನ್. ಅಧ್ರ ಪದದ ವಿರುದ್ಧ ಪದ ಏನಕ್ಕೈತಂದ್ರೆ ಶುಷ್ಕ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡ್ಬೋದು ನಾವು ವಿರುದ್ಧ ಪದಗಳ ಮೇಲೆ ಆಗಿರ್ಬೋದು, ತತ್ಸಮ ತದ್ಭವಗಳ ಮೇಲೆ ಆಗಿರ್ಬೋದು ಭಾಳಷ್ಟು ಪ್ರಶ್ನೆಗಳು ಇಲ್ಲಿ ಬಂದಿದ್ದಾವೆ. ಓಕೆ. 54th ಕ್ವಶನ್. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಸೊ ವರ್ತಮಾನ ಕಾಲದಲ್ಲಿ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ. ವರ್ತಮಾನ ಕಾಲ ಅಂದರೆ ಉತ್ತ. ಸೊ ವರ್ತಮಾನ ಕಾಲಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ಬರೆಯುತ್ತಾನೆ ಉತ್ತ ಅಂತ ಬರುತ್ತದೆ ವರ್ತಮಾನ ಕಾಲದಲ್ಲಿ. ಓಕೆ. 55th ಕ್ವಶನ್. ಈ ಮೇಜಿನ ಮೇಲ್ಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು ನಾವು 55th ಕ್ವಶನಿಗೆ ಥಳಥಳಿಸುತ್ತದೆ ಉತ್ತ ಅಂತ ಬಂದರೆ ಇಲ್ಲಿ ಅಗೇನ್ ವರ್ತಮಾನ ಕಾಲ. ಸೊ ಇಲ್ಲೇ ನೋಡಿ 54th ಮತ್ತು 55th ಕ್ವಶನ್ ಎರಡು ಒನ್ ಟೈಪ್ ಕೋರಿಲೇಟ್ ಆಗ್ಯಾವ. ವರ್ತಮಾನ ಕಾಲದ ಒಂದು ಕ್ವಶನ್ಸ್ಗಳು ಇವಾಗಿರ್ತಾವೆ. ಓಕೆ. ನೆಕ್ಸ್ಟ್ ಕ್ವಶನ್ 56th ಕ್ವಶನ್. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆ ಆಗಿರುವ ಪದ ಯಾವುದು? ಸೊ ಭಾವನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಆಪ್ಷನ್ 3 ಪ್ರೀತಿ ಈಸ್ ದ ರೈಟ್ ಆನ್ಸರ್. 57th ಕ್ವಶನ್. ಉಕ್ಕರಿಸು ಪದದ ಸಮಾನಾರ್ಥಕ ಪದ ಯಾವುದು? ಸೊ ಉಕ್ಕರಿಸು ಅಂದರೆ ಕುದಿಸು ಎಂದರ್ಥ. ಓಕೆ. ಸೊ 58th ಕ್ವಶನ್. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಪದ. ಸೊ ಹೊಂದಾಣಿಕೆ ಯಾವುದು ಆಗಿಲ್ಲಪ್ಪ ಇದರೊಳಗಂದರೆ ತಾತ್ಪರ್ಯ ತತ್ವ ಇಸ್ ದಿ ರೈಟ್ ಆನ್ಸರ್. ಸೊ 59th ಕ್ವಶನ್. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಸೊ ಇದರ ರೈಟ್ ಆನ್ಸರ್ ಏನಕ್ಕೈತಪ್ಪ ಅಂದರೆ ಸೂರ್ಯ ಅಜ. ಸೊ ಸರಿಯಾದ ಅರ್ಥವುಳ್ಳ, ಸೊ ಸಮಾನಾರ್ಥಕ ಪದ ಅಂತ ಏನಂತೀವಿ ಅದ್ರ ಮೇಲೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆಗಿರ್ತೈತಿ. ಓಕೆ. 60th ಕ್ವಶನ್. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಸೊ ಯಾರಿಗೆ ಹಂಗಂತಿದ್ರಪ್ಪ ಅಂದ್ರೆ ಕನ್ನಡ ನಾಡಿನ ಭೋಜ ಅಂತೇಳಿ ಚಿಕ್ಕ ದೇವರಾಜ ಒಡೆಯರ್ ಇಸ್ ದಿ ರೈಟ್ ಆನ್ಸರ್. ಸೊ ಇವ್ರಿಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ನವಕೋಟಿ ನಾರಾಯಣ ಅಂತಲೂ ಸಹ ಇವ್ರಿಗೆ ಕರಿತಿದ್ರು. ಓಕೆ. 61st ಕ್ವಶನ್. ಅಶ್ಮಾರೋಹಣ ಈ ಶಬ್ದದ ಅರ್ಥ. ಸೊ ಅಶ್ಮಾರೋಹಣ ಅಂದರೆ ಕಲ್ಲನ್ನೇರುವುದು. ಸೊ ಇಲ್ಲಿ ಅಶ್ವ ಇಲ್ಲ. ಸೊ ಕುದುರೆ ಓಡಿಸುವುದಾಗಿರ್ಬೋದು, ಕುದುರೆ ಗಾಡಿ ನಡೆಸುವುದಾಗಿರ್ಬೋದು, ಇವೆರಡು ತಪ್ಪಾಗ್ತವೆ. ಕಲ್ಲನ್ನೇರುವುದು ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 62nd ಕ್ವಶನ್. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಓಕೆ. 62nd ಕ್ವಶನ್ಗೆ ಹೇಳಿಕೆ ಯತಿ ಅಂದರೆ ವಿರಾಮ. ಓಕೆ, ಇದು ಕರೆಕ್ಟ್. ಸೊ ವಿವರಣೆಯನ್ನು ಕೊಟ್ಟಿದ್ದಾರೆ. ಲಯದಲ್ಲಿ ಯತಿಯ ಬಿಡುವನ್ನು ಸೂಚಿಸುವುದಿಲ್ಲ. ಸೊ ದಿಸ್ ಈಸ್ ರಾಂಗ್. ಸೊ ಇಲ್ಲಿ ನಾವು ನೋಡೋದಾದರೆ 62nd ಫಸ್ಟ್ ಆಪ್ಷನ್ ಈಸ್ ರೈಟ್. ಹೇಳಿಕೆ ಮಾತ್ರ ಸರಿಯಾಗಿದೆ, ಅಂದರೆ ವಿವರಣೆ ತಪ್ಪಾಗಿದೆ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದನ್ನು ಗುರುತಿಸಿ. ಸೊ ವಿಭಕ್ತಿ ಪಲ್ಲಟ ಮಾಡಿದರೂ ಕೂಡ ಅದು ಕರೆಕ್ಟ್ ಆದಂಥ ಅರ್ಥವನ್ನು ಕೊಡುವಂಥ ನಾವು ಆಪ್ಷನ್ನ ಚೂಸ್ ಮಾಡಬೇಕು. ಸೊ 63rd ಕ್ವಶನ್ಗೆ ನಮಗೆ ಉಪಾಧ್ಯಾಯರು. ಸೊ ಇಲ್ಲಿ ನಮ್ಮ ಉಪಾಧ್ಯಾಯರು ಅಂತ ಐತಿ. ಓಕೆ. ಸೊ ಇಲ್ಲಿ ನಮ್ಮ ಅಂದಲ್ಲಿ ಷಷ್ಠಿ ವಿಭಕ್ತಿ ಆಗ್ತಿದೆ. ಇಲ್ಲೇ ನಮಗೆ ಅಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಕೈತಿ. ಸೊ ಷಷ್ಠಿಯಿಂದ ಚತುರ್ಥಿ ಬಂದರೂ ಸಹ ಅರ್ಥವನ್ನು ಅದು ಕೆಟ್ಟಿಲ್ಲ. ಸೊ ಅದಕ್ಕೆ ಫಸ್ಟ್ ಆಪ್ಷನ್ ಈಸ್ ರೈಟ್ ಆನ್ಸರ್. 64th ಕ್ವಶನ್. ಈ ಮುಂದಿನ ಯಾವ ವಚನಗಾರರು ಅಂಕಿತ ನಾಮ ಸರಿಯಾಗಿವೆ ಎಂದು ಗುರುತಿಸಿ. ಸೊ ಅಕ್ಕ ಮಹಾದೇವಿ ಮಹೇಶ್ವರ ಇಸ್ ರಾಂಗ್ ಆನ್ಸರ್. ಬಸವಣ್ಣ ಚೆನ್ನ ಮಲ್ಲಿಕಾರ್ಜುನ ಇಸ್ ರಾಂಗ್ ಆನ್ಸರ್.
ಸಿ ಮಡಿವಾಳ್ ಮಾಚಿದೇವ ಕಲಿದೇವರ ದೇವ, ಇದು ಕರೆಕ್ಟ್. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸೊ ಸಿ ಆ್ಯಂಡ್ ಡಿ ಆಪ್ಷನ್ ಆರ್ ಕರೆಕ್ಟ್, ಅಂದರೆ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಅಕ್ಕ ಮಹಾದೇವಿಯವರ ಅಂಕಿತ ನಾಮವನ್ನು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ. ಓಕೆ, 65th ಕ್ವಶನ್. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ರಿಲೇಟೆಡ್ ಕ್ವಶನ್ ಇದಾಗಿರ್ತೈತಿ. ಸೊ 65th ಕ್ವಶನಿಗೆ ಆಪ್ಷನ್ 4 ಈಸ್ ರೈಟ್ ಆನ್ಸರ್, ಜಾತ್ಯತೀತ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಜಾತ್ಯಾತೀತ ಅಂತೇಳಿ ಆಪ್ಷನ್ 2 ಮಾರ್ಕ್ ಮಾಡಿರ್ತೀರಿ. ಸೊ ಇಟ್ ಈಸ್ 4th ಆಪ್ಷನ್ ವಿಚ್ ಈಸ್ ಕರೆಕ್ಟ್. ಓಕೆ, 66th ಕ್ವಶನಿಗೆ ಬರೋದಾದ್ರೆ ನಾವು ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಏನಕ್ಕೈತಪ್ಪ ಅಂದರೆ ಇದು ದಿಕ್ ದೇಶ. 66ಗೆ ಫಸ್ಟ್ ಆಪ್ಷನ್ ಈಸ್ ರೈಟ್, ದಿಕ್ ದೇಶ ಕರೆಕ್ಟ್ ಆಗಿದೆ. ಓಕೆ, 67th ಕ್ವಶನ್. ಉದಕ, ಜಲ, ತೋಯ, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಸೊ ಇಲ್ಲಿ ನೋಡ್ಬೋದು ನಾವು ಜಲ ಅಂತೈತಿ, ತೋಯ, ಸಲೀಲ ಅಂದರೆ ಇದು ನೀರಿಗೆ ಬಳಸುವಂಥ ಒಂದು ಸಮಾನಾರ್ಥಕ ಪದ. ಸೊ ಇದನ್ನು ಹಳೆಗನ್ನಡದಲ್ಲಿ ನಾವು ಬಳಸ್ತೀವಿ ಜಾಸ್ತಿ. ಓಕೆ, ನೀರು ಇಸ್ ಸರಿಯಾದ ಆನ್ಸರ್. 68th ಕ್ವಶನ್. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? 68ಗೆ ಗಳಗನಾಥ ಇಸ್ ರೈಟ್ ಆನ್ಸರ್. ಓಕೆ, ಗಳಗನಾಥ ಅವ್ರಿಗೆ ನಾವು ಏನಂತೀವಪ್ಪ ಅಂದರೆ ಕನ್ನಡ ಕಾದಂಬರಿ ಪಿತಾಮಹ. ಸೊ ಕನ್ಫ್ಯೂಸ್ ಆಗಬಾರ್ದಿಲ್ಲ, ಅನಕ್ರು ಮತ್ತು ಗಳಗನಾಥ ಈಸ್ ರೈಟ್ ಆನ್ಸರ್. 69th ಕ್ವಶನ್. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸೊ ಸರಿಯಾದದ್ದು ಯಾವುದೈತಪ್ಪ ಅಂದರೆ ಇಲ್ಲೇ ದ.ರಾ ಬೇಂದ್ರೆಯವ್ರದ್ದು ನಾದಲೀಲೆ ಈಸ್ ರೈಟ್ ಆನ್ಸರ್. 70th ಕ್ವಶನ್. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಸೊ ಯಾವುದು ಗುಂಪಿಗೆ ಸೇರಿಲ್ಲಪ್ಪ ಅಂದರೆ ಇಲ್ಲೇ ಬೇಸಿಗೆ. ಸೊ ಇವೆಲ್ಲ ತತ್ಸಮಗಳಾಗಿರ್ತವೆ, ಆದರೆ ಬೇಸಿಗೆ ಮಾತ್ರ ತದ್ಭವ ಆಗಿರ್ತೈತಿ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. 71st ಕ್ವಶನ್. ಕಾಂತಾರ ಇದರ ಸಮಾನಾರ್ಥಕ ರೂಪ. ಸೊ ಸಮಾನಾರ್ಥಕ ಪದನೂ ಅನ್ಬೋದು. ಸೊ ಅಡವಿ, ಅರಣ್ಯ, ವಿಪಿನ, ಕಾಡು ಅಂತ ಏನು ಕರಿತೀವಿ, ಇದೆಲ್ಲ ಕಾಂತಾರದ ಒಂದು ಸಮಾನಾರ್ಥಕ ರೂಪ. ಓಕೆ, 72nd ಕ್ವಶನ್. ಇಷ್ಟು ಎಂಬುದು. ಸೊ ಇಷ್ಟು ಎಂಬುದು ಏನಪ್ಪ ಅಂದರೆ ಪರಿಣಾಮವಾಚಕ. ಇಷ್ಟು, ಅಷ್ಟು ಅದಕ್ಕೆ ಏನಂತೇವೆ ನಾವು ಪರಿಮಾಣವಾಚಕ ಅಂತೀವಿ. ಸೊ ಪರಿಮಾಣವಾಚಕ ಮತ್ತು ಪ್ರಕಾರವಾಚಕಗಳಲ್ಲಿ ನಾವು ಕನ್ಫ್ಯೂಷನ್ ಆಗಬಾರ್ದು. ಪ್ರಕಾರವಾಚಕ ಅಂದರೆ ಅಂತಹ ಇಂತಹ ಅಂತ ಬಳಕೆ ಆಗಿರ್ತೈತಿ. ಓಕೆ, 73rd ಕ್ವಶನಿಗೆ ಬರೋದಾದ್ರೆ ನಾವು ನ್ಯ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಇದು ಯಾವ ಸಂಧಿ ಆಗುತ್ತದೆ? ಸೊ ಇದು ಅನುನಾಸಿಕ ಸಂಧಿ ಆಗಿರುತ್ತದೆ. ಸೊ ಕ, ಚ, ಟ, ತ, ಪ ವರ್ಗದ ಕೊನೆಯ ಅಕ್ಷರಗಳು ಏನಾಗಿರ್ತಾವೆ ಅವು ಅನುನಾಸಿಕ ಪದಗಳಾಗಿರ್ತವೆ. ಸೊ ಅದೇ ಆದೇಶ ಬಂದರೆ ಅದು ಅನುನಾಸಿಕ ಸಂಧಿ ಆಗ್ತದೆ. ಓಕೆ, 74th ಕ್ವಶನ್. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಸೊ ಇದ್ರಾಗ ಯಾವ್ದು ಅವ್ಯಯಪ್ಪ ಅಂದರೆ ಈ ಸೆಂಟೆನ್ಸ್ ಒಳಗೆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಸೊ ಕೂಡಲೇ ಅನ್ನೋದು ಏನಪ್ಪ ಅಂದರೆ ಇದು ಅವ್ಯಯ, ಅಂದರೆ ಆಪ್ಷನ್ 2 ಈಸ್ ರೈಟ್ ಆನ್ಸರ್. 74th ಕ್ವಶನಿಗೆ ಆಪ್ಷನ್ 2. ಸೊ 75th ಕ್ವಶನ್. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಸೊ ಯಾವ ಲಿಪಿ ಅಂದರೆ ಬ್ರಾಹ್ಮಿ ಲಿಪಿ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. 76th ಕ್ವಶನ್. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಒಂದು ಉದಾಹರಣೆ ಆಗಿದೆ? ಸೊ 76th ಕ್ವಶನಿಗೆ ಇದು ದೃಷ್ಟಾಂತ ಅಲಂಕಾರ. ಸೊ ನಮಗೆ ದೃಷ್ಟಾಂತ ಅಲಂಕಾರ ಒಳಗೆ ಗೊತ್ತಿರಬೇಕು, ಎರಡೆರಡು ಸೆಂಟೆನ್ಸ್ಗಳು ಬಂದಿರ್ತಾವೆ ಇಲ್ಲೇ. ಸೊ ಅದೇ ಟ್ರಿಕ್ ಅಂತ ಹೇಳ್ಬೋದು ನೀವು ಇದಕ್ಕೆ. ಓಕೆ, 77th ಕ್ವಶನ್. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ. ಸೊ ಈ ನುಡಿಗಟ್ಟಿನ ಅರ್ಥ ಏನಂದರೆ ಹೆದರು ಅಂದರ್ಥ. ಓಕೆ, ಸೊ ಈಸಿಯೆಸ್ಟ್ ಕ್ವಶನ್. ಸೊ 78th ಕ್ವಶನ್. ಸೊ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು, ಅಂದರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಸಂಬಂಧಪಟ್ಟಂಥ ಒಂದು ಈ ಕ್ವಶನ್ ಆಗಿದೆ. 78ಗೆ ಫಸ್ಟ್ ಒನ್ ಭ್ರಷ್ಟಾಚಾರ. ಓಕೆ, ಟ ಇಲ್ಲೇ ಸಣ್ಣದೇ ಯೂಸ್ ಮಾಡಿದ್ದಾರೆ, ಶದ್ವತ್ತಿಗೆ ಟ
ಸಣ್ಣ ಟನ ಯೂಸ್ ಮಾಡಿದ್ದಾರೆ. ಓಕೆ, ಫಸ್ಟ್ ಆಪ್ಷನ್ ಈಸ್ ರೈಟ್. ಸೊ 79th ಕ್ವಶನ್, ಕೆಳಗಿನ ಪದದ ಸರಿಯಾದ ರೂಪವನ್ನು ಗಮನಿಸಿ ಅಥವಾ ಗುರುತಿಸಿ. ಸೊ ಇದು ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಗಳಾಗಿದೆ. 73ಗೆ ಪಾರಮಾರ್ಥಿಕ. ಓಕೆ, ಪಾರಮಾರ್ಥಿಕ ಆಪ್ಷನ್ 3 ಈಸ್ ರೈಟ್ ಆನ್ಸರ್. 80th ಕ್ವಶನ್, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಸೊ ನಾವು ಕ್ವಶನನ್ನು ಇಲ್ಲಿ ನೀಟಾಗಿ ಓದಬೇಕು. ಶಬ್ದ ಅಲಂಕಾರ ಅಲ್ಲ ಅಂತ ಕೇಳಿದ್ದಾರೆ. ಓಕೆ, 80ಗೆ ಶ್ಲೇಷ ಅಲಂಕಾರ, ಇದು ಶಬ್ದ ಅಲಂಕಾರಕ್ಕೆ ಅಲ್ಲ. ಓಕೆ, 81st ಕ್ವಶನ್, ಫೊರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ. ಸೊ ನಾವು ಇದನ್ನು ಕನ್ನಡ ಒಳಗೆ ಏನಂತೇವಪ್ಪ ಅಂದರೆ ವಿಧಿವಿಜ್ಞಾನ ಇಸ್ ದಿ ರೈಟ್ ಆನ್ಸರ್. 81st ಕ್ವಶನಿಗೆ ಥರ್ಡ್ ಆಪ್ಷನ್ ಈಸ್ ರೈಟ್ ಆನ್ಸರ್. ಓಕೆ, 82nd ಕ್ವಶನ್, ಏಕೈಕ ಪದವು ವೃತ್ತಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? 82ಗೆ ಊರಲ್ಲಿ ನಾವು ಬಿಡಿಸಿ ಬರೆದಾಗ ಊರು ಪ್ಲಸ್ ಅಲ್ಲಿ. ಸೊ ನಾವು ಪೂರ್ವ ಪದದಲ್ಲಿ ಊ ಲೋಪವಾಕ್ಯತೆ ಅಂದರೆ ಊ ಲೋಪವಾದರೆ ಅದು ಲೋಪಸಂಧಿ. ಓಕೆ, 83rd ಕ್ವಶನ್, ಕಳುವ್ಯಾರ ಪದದ ಗ್ರಾಂಥಿಕ ರೂಪ. ಸೊ ಗ್ರಾಂಥಿಕ ರೂಪಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ ಇದಾಗಿರ್ತೈತಿ. ಕಳುವ್ಯಾರು ಅಂದರೆ ಇದು ಗ್ರಾಂಥಿಕ ರೂಪ ಏನಕ್ಕೈತಿ? ಕಳುಹಿಸಿದ್ದಾರೆ. ಓಕೆ, ಸೊ ಇಟ್ ವಾಸ್ ಈಸಿಯೆಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, 84th ಕ್ವಶನ್, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಸೊ ಇದರ ಆನ್ಸರ್ ಏನಕ್ಕೈತಂದರೆ ಲಿಂಗ ನಿರ್ಬಂಧನೆ ಇರುವುದಿಲ್ಲ. ಸೊ ನೀವು ಪುಲ್ಲಿಂಗಾರ ಯೂಸ್ ಮಾಡ್ಬೋದು, ಸ್ತ್ರೀಲಿಂಗಾರ ಯೂಸ್ ಮಾಡ್ಬೋದು, ನಪುಂಸಕ ಲಿಂಗಾರು ಯೂಸ್ ಮಾಡಿರ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, 85th ಕ್ವಶನ್, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ. ಸೊ 85ಗೆ ಮಾಡಿರಿ ಏನಕ್ಕೈತಿ? ಗುಂಪಿಗೆ ಸೇರದ ಪದ ಆಗಿರ್ತೈತಿ. ಓಕೆ, 86th ಕ್ವಶನ್, ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದ. ಸೊ ಸರ್ಪಕ್ಕೆ ನಾವು ಕನ್ನಡ ಒಳಗೆ ಯೂಶ್ವಲಿ ಏನಂತೀವಪ್ಪ ಅಂದರೆ ಉರಗ ಅಥವಾ ಅಹಿ ಎಂದು ಕರಿತೀವಿ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ 87th ಕ್ವಶನ್, ಸೊ ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಯಾವ ಹೇಳಿಕೆ ಕರೆಕ್ಟ್ ಅಂಥೇಳಿ ನಾವು ಇಲ್ಲಿ ನೋಡಬೇಕು. 87th ಕ್ವಶನಿಗೆ ಈ ಹೇಳಿಕೆಯಲ್ಲಿ ತಪ್ಪಾಗಿರುವುದನ್ನು ನೋಡಿ. ಕ್ವಶನ್ನ ನಾವು ಇಲ್ಲಿ ಕರೆಕ್ಟಾಗಿ ಓದಬೇಕು. ಯಾವುದು ತಪ್ಪಾಗೈತೆ ಅಂಥೇಳಿ ನಾವು ಟಿಕ್ ಹೊಡಿಬೇಕು. ಸಂಸ್ಕೃತಿಯಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮ. ಹೌದು, ದಿಸ್ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆಪ್ಷನ್, ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವ ಎನ್ನುತ್ತೇವೆ. ಇಟ್ ಈಸ್ ಆಲ್ಸೋ ಕರೆಕ್ಟ್. ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತಿ ಎಂದಿದ್ದಾನೆ. ಇದು ಕರೆಕ್ಟ್ ಆಕೈತಿ. ಆದರೆ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳನ್ನು ತದ್ಭವ ಎನ್ನುತ್ತಾರೆ. ಸೊ ದಿಸ್ ಈಸ್ ರಾಂಗ್. ಸಂಸ್ಕೃತದಿಂದ ಹೊರತಾಗೆಲ್ಲ, ಸೊ ಸಂಸ್ಕೃತ ಆಗಿರ್ಬೋದು, ಅಚ್ಚ ಕನ್ನಡದಿಂದ ಏನು ಟ್ರಾನ್ಸ್ಫಾರ್ಮ್ ಆಗಿ ಬಂದಿರ್ತೋ ಅದಕ್ಕೆ ನಾವು ತದ್ಭವ ಅಂತೀವಿ. ಸೊ ಇದರ ಆಪ್ಷನ್ ಯಾವ್ದು ಕರೆಕ್ಟ್ ಆಕೈತೆ ಅಂದರೆ 87th ಕ್ವಶನ್ಗೆ 4th ಆಪ್ಷನ್ ಈಸ್ ರೈಟ್ ಆನ್ಸರ್. ಸೊ ಇದನ್ನು ನೋಡ್ಬೋದು, ಕ್ವಶನ್ ದೊಡ್ಡದೈತಿ, ಆದರೆ ಅರ್ಥ ಮಾಡಿಕೊಂಡು ನಾವು ಆಪ್ಷನ್ ಟಿಕ್ ಹಾಕಿದರೆ ಇಟ್ ಈಸ್ ಈಸಿಯೆಸ್ಟ್ ಕ್ವಶನ್. ಓಕೆ, 88th ಕ್ವಶನ್, ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ. ಓಕೆ, ಸರಿಯಾದ ಹೇಳಿಕೆಯನ್ನು ನಾವು ಗುರುತಿಸಬೇಕು. ಸೊ ಚತುರ್ಥಿ ವಿಭಕ್ತಿಗೆ 3 ಪ್ರತ್ಯಯಗಳನ್ನು ಹೊಂದಿವೆ. ಗೆ ಕೆ, ದಿಸ್ ಇಸ್ ಕರೆಕ್ಟ್. ಸಪ್ತಮಿ ವಿಭಕ್ತಿಯು 4ನೇ ಪ್ರತ್ಯಯಗಳನ್ನು ಹೊಂದಿವೆ. ಸೊ ಅಲ್ಲಿ, ಅಲಿ, ಒಳ, ಎ. ಸೊ ದಿಸ್ ಈಸ್ ರಾಂಗ್. ಸಂಬೋಧನೆ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಅ, ಎ, ಇರ. ಸೊ ಇದು ಕರೆಕ್ಟು. 88ಗೆ 4th ಆಪ್ಷನ್ ಈಸ್ ರೈಟ್. ಸೊ ನಾವು ನೆಕ್ಸ್ಟ್ ಕ್ವಶನಿಗೆ ಬರೋದಾದರೆ, ಅರಿ ಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡು ಬರುವುದಿಲ್ಲ? ಸೊ ಯಾವ ಸಂದರ್ಭದಲ್ಲಿ ಕಂಡು ಬರುವುದಿಲ್ಲಪ್ಪ ಅಂದರೆ ಗಮಕ ಸಮಾಸ, ಕರ್ಮಧಾರೆಯ ಸಮಾಸದಲ್ಲಿ ಅದು ಕಂಡು ಬರುವುದಿಲ್ಲ. ಓಕೆ, 90th ಕ್ವಶನ್. ಸೊ ಇಲ್ಲಿ ಪಟ್ಟಿ 1 ಪ್ರತ್ಯಯಗಳನ್ನು ಕೊಟ್ಟಾರ, ಪಟ್ಟಿ 2 ಒಳಗೆ ಕಾರಕಾರ್ಥವನ್ನು ಕೊಟ್ಟಾರ. ಸೊ ನಾವಿಲ್ಲಿ ನೋಡಬೇಕು, ಭೀಮನು ಇದು ಏನಕ್ಕೈತಪ್ಪ ಅಂದರೆ ಕರ್ತೃಕರ್ತ. ಓಕೆ, A2 ನೋಡಿ, ಇಲ್ಲಿ ನಾವು
ಥರ್ಡ್ ಆಪ್ಷನ್ ಮತ್ತು ಫೋರ್ತ್ ಆಪ್ಷನ್ ಒಳಗೆ A2 ಅಂಥೇಳಿ ಕೊಟ್ಟಿದ್ದಾರೆ. ಸೊ ನಾವು ನೆಕ್ಸ್ಟಿಗೆ ಹೋಗಬೇಕು. ಓಕೆ, ನೆಕ್ಸ್ಟ್ ಚಂಡನ್ನು ಏನಕ್ಕೈತಿ, ಇದು ಕರಮಾರ್ಥ. ಓಕೆ, 90th B4 ಅಂದರೆ ಆಪ್ಷನ್ 4 ಈಸ್ ರೈಟ್ ಆನ್ಸರ್. 91st ಕ್ವಶನ್, ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಸೊ ಅಕ್ಷರ ದೋಷ ಯಾವುದಕ್ಕೆ ಇಲ್ಲಪ್ಪ ಇದ್ರೊಳಗೆ ಅಂದ್ರೆ 91st ಆಶೀರ್ವಚನ ಈಸ್ ರೈಟ್ ಆನ್ಸರ್. ಸೊ ಇದರೊಳಗೆ ಅಕ್ಷರ ದೋಷವಿಲ್ಲ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದಂತಹ ಒಂದು ಪದ ಇದಾಗಿರ್ತೈತಿ. ಓಕೆ, 92nd ಕ್ವಶನ್, ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ. ಸೊ ತಪ್ಪಾಗಿರೋದನ್ನು ನಾವು ಇಲ್ಲಿ ಗುರುತಿಸಬೇಕು. ಪೂರ್ವೋತ್ತರ ಪದಗಳ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದೆ. ಸೊ ಇದು ಕರೆಕ್ಟ್. ಉತ್ತರ ಪದದ ಅರ್ಥಪದ ಪ್ರಧಾನವಾಗಿರುತ್ತದೆ. ಸೊ ಇದು ರಾಂಗ್. ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಸಂಬಂಧಗಳನ್ನು ಕೂಡಿರುತ್ತವೆ. ಸೊ ಇದು ರಾಂಗ್. ಅವಧಾರಣ ಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ. ಸೊ ಇದು ಕರೆಕ್ಟ್ ಆಕೈತಿ. ಸೊ ಆಪ್ಷನ್ A and D ಇರೋದನ್ನು ನಾವು ನೋಡ್ಕೋಬೇಕು. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆ ನೋಡ್ಬೋದು ನಾವು. ಸ್ತ್ರೀ ಒಳಗೆ 3 ವ್ಯಂಜನಗಳಿವೆ. ಅವು ಯಾವ್ಯಾವಪ್ಪ ಅಂದರೆ ಸ ಇದೆ, ಥ ಇದೆ, ರ ಇದೆ. ಓಕೆ, 3 ವ್ಯಂಜನ ಇಲ್ಲಿ ಕೂಡಿದಾವೆ. ಓಕೆ, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರೋ ಪದಗಳಲ್ಲಿ ತಪ್ಪಾದ ಪದ ಯಾವುದು. ಸೊ ಇಲ್ಲಿ ತಪ್ಪಾದ ಪದ ಯಾವುದಪ್ಪ ಅಂದರೆ ಅಂತರಂಗ ಈಸ್ ರೈಟ್ ಆನ್ಸರ್. ಓಕೆ, 95th ಕ್ವಶನ್, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದಂತ ಕೇಳಿದ್ದಾರೆ. ಸೊ ಕುಡಿಯಿತು ಅಂತೇಳಿ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆದಿತ್ಯೋದಯಮ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪು ಸರಿಯಾಗಿ ಬರುತ್ತದೆ ಎಂದು ಗುರುತಿಸಿ. 96th ಕ್ವಶನಿಗೆ ಆದಿತ್ಯ ಪ್ಲಸ್ ಉದಯಂ ವಿಲ್ ಬಿ ರೈಟ್ ಆನ್ಸರ್. ಸೊ 97th ಕ್ವಶನಿಗೆ ಸೊ ಇಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಐತಿ. 97th ಫಳ ಜೋಳು ದಿಸ್ ಇಸ್ ರೈಟ್. ಒಂದೊಂದು ಒಮ್ಮೊಮ್ಮೆ ದಿಸ್ ಇಸ್ ರಾಂಗ್. ಡಣ ಸರಸರ ದಿಸ್ ಇಸ್ ರೈಟ್. 97th ಡಿ ಬೇಗ ಸೊಯ್ಯನೆ ದಿಸ್ ಈಸ್ ಆಲ್ಸೋ 97th one. ಸೊ ಡಿ ಆಪ್ಷನ್ ಈಸ್ ರಾಂಗ್. AC ಈಸ್ ಕರೆಕ್ಟ್. AC ಯಾವ್ದಾಯ್ತಪ್ಪ ಅಂದ್ರೆ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಓಕೆ, 98 ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ. ಸೊ ಯಾವ ರೂಪ ಐತಪ್ಪ ಅಂದ್ರೆ ಇಲ್ಲಿ ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗನು ಆಗುತ್ತದೆ. ಓಕೆ, 99th ಕ್ವಶನ್, ಇವುಗಳಲ್ಲಿ ಯಾವುದು KS ನಿಸಾರ್ ಅಹಮದ್ ಸಾಹಿತಿ ಕೃತಿ ಅಲ್ಲ. ಸೊ ಯಾವುದವ್ರ ಕೃತಿ ಅಲ್ಲ ಅಂತೇಳಿ ಕೇಳಿದ್ದಾರೆ. ಓಕೆ, 99th ದೀಪದ ಮಲ್ಲಿಗೆ. ಸೊ ಇದು ಅವರ ಕೃತಿ ಅಲ್ಲ. ಓಕೆ, 100th ಕ್ವಶನ್ ಆ್ಯಂಡ್ ಫೈನಲ್ ಕ್ವಶನ್, ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಸೊ ಇದು ಯಾವುದಕ್ಕೆ ಉದಾಹರಣೆ ಅಂದರೆ ಇದು ಒಂದು ಸಾಮಾನ್ಯ ವಾಕ್ಯವಾಗಿರುತ್ತದೆ. ಸೊ ಇಲ್ಲಿಗೆ 100 ಕ್ವಶನ್ಸ್ ಮುಕ್ತಾಯಗೊಳ್ತೈತಿ. ಸೊ ಇವತ್ತಿನ ಕ್ವಶನ್ ಪೇಪರ್ ನಾವು ನೋಡೋದಾದರೆ ಒಂದು ಮೀಡಿಯಮ್ ಲೆವೆಲ್ ಕ್ವಶನ್ ಪೇಪರ್ ಇದಾಗಿರ್ತೈತಿ. ಸೊ ನೀವೆಷ್ಟು ಸ್ಕೋರ್ ಮಾಡಿರಪ್ಪ ಇವತ್ತಿನ ಎಕ್ಸಾಮ್ ಒಳಗೆ ಅಂಥೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಸೊ ನಾನು ಮುಂಬರುವಂಥ ವಿಡಿಯೋಸ್ ಒಳಗೆ VAO ಆ್ಯಂಡ್ PDOಕ್ಕೆ ಸಂಬಂಧಪಟ್ಟಂತೆ ಪೇಪರ್ 2 ಏನಿರ್ತೈತಿ ಕಮ್ಯುನಿಕೇಷನ್ ಪೇಪರ್ಗೆ ರಿಲೇಟೆಡ್ ನಾನು ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಸೊ ಯಾರೆಲ್ಲ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ.